ಎಸ್, ಪ್ರಧಾನ್ ರಿಸೈನ್ ಮಾಡಿ ಆಯಿತು, ಆದರೆ ಚರ್ಚೆಗೆ ಬಾರದ ವಿಪಕ್ಷ. ಭಾರಿ ಗಲಾಟೆ. ನಮಗೆ ಗೊತ್ತಿದೆ ಸಂಪುಟ ಅಧಿವೇಶನ ಅಂತ ಹೇಳಿದ ತಕ್ಷಣವೇ ಗಲಾಟೆ ಸಂಕಟ ಇದ್ದದ್ದೇ ಅಂತ ಹೇಳಿ. ಆದರೆ ಸದ್ಯದ ವಾಸ್ತವ ಸ್ಥಿತಿ ಅರಾಜಕತೆಯ ಪ್ರತೀಕದಲ್ಲಿರುವಾಗ ಏನಿದೆ? ಎಸ್, ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ 2. ಲೀಕಾಸುರರ ವಿರುದ್ಧ ಮೋದಿ ಸರ್ಕಾರ ಸಿಡಿದೆದ್ದಿದೆ. ಫೈನ್. ಪೇಪರ್ ಲೀಕ್ ತಡೆಗೆ ಕಠೋರ ಕಾನೂನು. ಗದ್ದಲದ ನಡುವೆ ಲೋಕಸಭೆಯಲ್ಲಿ ಮಸೂದೆ ಮಂಡನೆಯಾಗಿದೆ, ಆಗಲೇಬೇಕಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವ ಮಸೂದೆ ಮಂಡನೆ ಕೂಡ ಆಗಿದೆ. ಆದರೆ ಭಾರತದ ವಿರೋಧ ಪಕ್ಷಗಳ ಪ್ಲಾನ್ ಏನು? ವಾಟ್ ಇಸ್ ದರ್ ಇಂಟೆನ್ಷನ್? ವಾಟ್ ಇಸ್ ದರ್ ಪ್ಲಾನ್? ಚರ್ಚೆ ಇಲ್ಲ, ಜಗಳವೇ ಅಲ್ಲ. ಹಿಂಗಾದ್ರೆ ಹೆಂಗೆ? ಇದನ್ನೇ ಪೊಲಿಟಿಕಲ್ ಸಿಸ್ಟಮ್ ಅನ್ನೋದು. ಇದನ್ನೇ ನಾವು ಖಂಡಿಸೋದು. ಏನು ಬೇಡಿಕೆ? ಯಾಕೆ ಕೂಗಾಡಿದ್ದು? ಏನು ಗೊತ್ತಿಲ್ಲ. ಸಂತೆ ಅಪ್ಪ, ಸಾಮಾನ್ಯ ಹೇಳ್ತಾರಲ್ಲ ಫಿಶ್ ಮಾರ್ಕೆಟ್ ಸಂತೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಗಬ್ಬಾಗಿರುತ್ತೆ. ಡೋಂಟ್ ಮೈಂಡ್. ಮತ್ತು ಫಿಶ್ ಮಾರ್ಕೆಟಲ್ಲಿರೋರು ಬೇಜಾರು ಮಾಡ್ಕೋಬೇಡಿ. ವಿಚಾರ ಏನು ಅಂತ ಹೇಳಿದರೆ, ಗದ್ದಲ ಇರುತ್ತೆ, ಹೆಂಗೆ ಜನಜಂಗುಳಿ ಇರುತ್ತೆ ನೋಡಿ. ಯಾವುದೋ ಈಗ ಯಾವ ರೀತಿ ಚರ್ಚೆ ನಡೀತು, ಯಾವ ರೀತಿ ಹೋರಾಟ ನಡೀತು ನೋಡಿದ್ವಿ. ಆದರೆ ಯಾವುದಾದ್ರೂ ಒಂದು ಮಸೂದೆ ಮಂಡನೆ ಯಾಕಾಗುತ್ತೆ, ಯಾಕಾಗಲ್ಲ ಅನ್ನೋದ್ರ ಬಗ್ಗೆ ಪರಿವೇನೇ ಇರಲ್ಲ. ಎಸ್, ನೋಡೋಣ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಡೆವಲಪ್ಮೆಂಟ್ಸ್. Of course, ಧರ್ಮೇಂದ್ರ ಪ್ರಧಾನ್ is center of attraction now. ಸುದ್ದಿಯ ಕೇಂದ್ರ ಬಿಂದು ಆಗಿದ್ದಾರೆ ಅಲ್ವೇ? ಅವರು ರಾಜೀನಾಮೆ ಪತ್ರ ಕೊಡುವಾಗಲೂ ಕೂಡ ಅವ್ರದ್ದೇ ಆದಂಥ ಸ್ಪಷ್ಟನೆಯನ್ನು ಕೊಟ್ಟರು. ದಿಸ್ ಇಸ್ ಫ್ರಮ್ ದ ಪರ್ಸನಲ್ ರೀಸನ್ ಅಂತ ಹೇಳಿ ಅಲ್ವೇ? ಓಕೆ, ಲೋಕಸಭೆಗೆ ಬಂದ ಮಾಜಿ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಬಳಿಕ ಏನಾಯಿತು ನೋಡ್ತಾ ಹೋಗೋಣ. ಮಾಜಿ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ಆಗಮಿಸಿದ್ರು. ರಾಜೀನಾಮೆ ಬಳಿಕ ಮೊದಲ ಬಾರಿಗೆ ಲೋಕಸಭೆಗೆ ಎಂಟ್ರಿ ಕೊಟ್ಟರು. ವಿಪಕ್ಷಗಳಿಂದ ಇನ್ನೇನು ಜೈಕಾರನ ಹಾಕ್ತಾರೆ. ಮುರ್ದಾಬಾದ್ ಮುರ್ದಾಬಾದ್ ಅನ್ನೋ ಘೋಷಣೆ ಜೋರಾಗಿತ್ತು. NDA ಸಂಸದರು ಜಿಂದಾಬಾದ್ ಜಯಘೋಷ ವಾಕ್ಯವನ್ನು ಕೂಗ್ತಾ ಇದ್ರು. ಪ್ರಧಾನಿ ಎಂಟ್ರಿ ಬೆನ್ನಲ್ಲೇ ಲೋಕಸಭೆಯಲ್ಲೂ ಕೂಡ ಅಫ್ಕೋರ್ಸ್ ಹಲ್ಚಲ್ ಆಗಿತ್ತು. ಸಂಸತ್ ಒಳಗೆ ಹೊರಗೆ ಭಾರಿ ಪೊಲಿಟಿಕಲ್ ಡ್ರಾಮಾ. ಪ್ರಧಾನ್ ರಾಜೀನಾಮೆ ಪಡೆಯೋವರೆಗೂ ಕೂಡ ಚರ್ಚೆ ಇಲ್ಲ ಅಂತ ವಿಪಕ್ಷ ಹೇಳಿತ್ತು. ರಾಜೀನಾಮೆಯನ್ನು ಪಡೆದಾಯಿತು. ರಾಜೀನಾಮೆಯನ್ನು ಕೊಟ್ಟು 2 ದಿವಸ ಆಗಿದೆ ಅಲ್ವೇ? ಆದರೂ ಕೂಡ ಅಧಿವೇಶನಕ್ಕೆ ಮುನ್ನವೇ ಇವತ್ತು ವಿಪಕ್ಷಗಳು ಗದ್ದಲವನ್ನು ಎಬ್ಬಿಸಿದ್ವು. ದಟ್ ಇಸ್ ದರ್ ಮೇನ್ ಅಜೆಂಡಾ. ಗದ್ದಲದ ಕಾರಣ ಇವತ್ತು ಪದೇ ಪದೇ ಕಲಾಪ ಕೂಡ ಮುಂದೂಡಿಕೆ ಆಯಿತು. ಅದು ಲೋಕಸಭೆ ಇರ್ಬೋದು, ವಿಧಾನಸಭೆ ಆಗಿರ್ಬೋದು. ಇಂತಹ ವಿಚಾರಗಳನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ವಿಚಾರ ಏನು? ಪಾಯಿಂಟ್ ಟು ಬಿ ನೋಟೆಡ್. ಜನರ ಕೋಟಿ ಹಣ, ತೆರಿಗೆ ಹಣ, ನಮ್ಮ ಹಣ, ನಿಮ್ಮ ಹಣ, ನಮ್ಮೆಲ್ಲರ ಹಣ ಯಾವ ರೀತಿ ಪೋಲ್ ಆಗ್ತಾ ಇದೆ. ಇವರೆಲ್ಲ ಎಷ್ಟು ಕೋಟಿಗಟ್ಟಲೆ ದುಡ್ಡನ್ನು ವ್ಯರ್ಥ ಮಾಡ್ತಿದ್ದಾರೆ, ಕಂಪ್ಲೀಟ್ ವೇಸ್ಟ್ ಮಾಡ್ತಿದ್ದಾರೆ. ಹೀಗಾಗಿ ಒಂದು ಹೊಸ ಪರ್ಯಾಯ ಶಕ್ತಿ ಬೇಕಾ ಅಂತ ಹೇಳೋದು ಇವತ್ತಿನ ಜೆನ್ಸಿಯ ಪ್ರಮುಖ ಅಜೆಂಡಾ ಆಗಿದೆ, ಇವತ್ತಿನ ಪೀಳಿಗೆಯ ಪ್ರಮುಖ ಉದ್ದೇಶ ಆಗಿದೆ. ಎಸ್, ಅದನ್ನು ಗ್ರಾಫಿಕ್ಸ್ ಪ್ಲೇಟಲ್ಲಿ ನೋಡ್ತಾ ಹೋಗೋಣ. ಈ ಮಸೂದೆಗೆ ಸಂಬಂಧಪಟ್ಟ ಹಾಗೆ, ಈ ಜೈಲು ಶಿಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅಂತ ಹೇಳಿ. ಲೀಕಾಸುರರ ವಿರುದ್ಧ ಪ್ರಧಾನಿ ಮೋದಿ ಮಹಾಸಮರವನ್ನು ಸಾರಿದ್ದಾರೆ. ಓಕೆ, ಸಾರಲೇಬೇಕು, ಇದು ಅನಿವಾರ್ಯ ಆಗಿತ್ತು. ಲೀಕಾಸುರರನ್ನು ಜೈಲಿಗಟ್ಟಲು ಕೇಂದ್ರ ಮಹಾತಂತ್ರವನ್ನು ಹೆಣೆದಿದೆ ಮಸೂದೆಯ ಮೂಲಕ. ಜೀವಾವಧಿ ಶಿಕ್ಷೆ ಖಂಡಿತ ವಿಧಿಸಬೇಕು. ಲೀಕಾಸುರರಿಗೆ ಕಠಿಣ ಶಿಕ್ಷೆ ಮತ್ತು ಭಾರೀ ದಂಡ ಬಹುತೇಕ ಖಚಿತ. ಎಷ್ಟು ದಂಡ? 50 ಲಕ್ಷ ರೂಪಾಯಿ ಮೇಲಿದ್ದಂಗಿದೆ. ಎಸ್, ಹಾಲಿ ಕಾನೂನಿನ ಪ್ರಕಾರ 3 ರಿಂದ 5 ವರ್ಷ ಜೈಲು ಶಿಕ್ಷೆ. ಆದರೂ ಏನು ಪ್ರಯೋಜನ ಇಲ್ಲ. ಆದರೆ ಹೊಸ ತಿದ್ದುಪಡಿಯಲ್ಲಿ ಶಿಕ್ಷೆಯ ಪ್ರಮಾಣ ಏರಿಕೆಯಾಗಿದೆ. ಹೊಸ ಶಿಕ್ಷೆಯ ಪ್ರಮಾಣ ಏನಿದೆ ನೋಡ್ತಾ ಹೋಗೋಣ. ಕನಿಷ್ಠ 5 ವರ್ಷದಿಂದ ಗರಿಷ್ಠ 10 ವರ್ಷಕ್ಕೆ ಏರಿಕೆಯಾಗಿದೆ ಅವರ ಜೈಲು ಶಿಕ್ಷೆಯ ಪ್ರಮಾಣ. 5 ರಿಂದ 10 ವರ್ಷಕ್ಕೆ ಏರಿಕೆಯಾಗಿದೆ. ಇನ್ನು
ದಂಡದ ಪ್ರಮಾಣ ನೋಡೋದಾದರೆ ಈ ಹಿಂದೆ ಇದ್ದಂಥ ದಂಡದ ಪ್ರಮಾಣ ಕೇವಲ 10 ಲಕ್ಷ ರೂಪಾಯಿ ಇತ್ತು. ಆದರೆ ಈಗ ಅದರ 5 ಪಟ್ಟು ಹೆಚ್ಚಳ ಮಾಡಿದ್ದಾರೆ. ಅಂದರೆ 50 ಲಕ್ಷ ರೂಪಾಯಿ ದಂಡ ವಿಧಿಸಲು ಪ್ರಸ್ತಾಪಿಸಲಾಗಿದೆ. ಲೀಕಾಸುರರಿಗೆ ಜೀವಾವಧಿ ಜೈಲು ಶಿಕ್ಷೆ ಜೊತೆಗೆ 50 ಲಕ್ಷ ರೂಪಾಯಿ ದಂಡ ವಿಧಿಸಲು ಪ್ರಸ್ತಾಪ ಮಾಡಲಾಗಿದೆ. ಪರೀಕ್ಷೆ ನಡೆಸುವ ಹೊತ್ತಿರುವ ಖಾಸಗಿ ಕಂಪನಿಗಳು, ಅಂದರೆ ಆ ಜವಾಬ್ದಾರಿ ಹೊತ್ತಿರುವಂತಹ ಖಾಸಗಿ ಕಂಪನಿಗಳು, ಏಜೆನ್ಸಿಗಳು ಅಕ್ರಮದಲ್ಲಿ ಭಾಗಿಯಾದರೆ ಭಾರೀ ಶಿಕ್ಷೆ, ಕಠಿಣ ಶಿಕ್ಷೆ. ನೋಡಿ, 1 ಕೋಟಿ ಹಣವನ್ನು 5 ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 1 ಕೋಟಿ ದಂಡವನ್ನು. ಓಕೆ, ಅಂದರೆ 5 ಪಟ್ಟು ಹೆಚ್ಚಳ ಮಾಡಲಾಗಿದೆ. ಫೈನ್ ರೀ. ಆದರೆ 8 ವರ್ಷಗಳ ಕಾಲ ಪರೀಕ್ಷೆ ನಡೆಸದಂತೆ ನಿರ್ಬಂಧ ಹೇರಲಾಗಿದೆ. ಓಕೆ, ಫೇರ್ ಇನಫ್. ಸಂಘಟಿತವಾಗಿ ನೆಟ್ವರ್ಕ್ ಮಾಡಿ ಪೇಪರ್ ಲೀಕ್ ಮಾಡಿದರೆ, ಸಾಮೂಹಿಕವಾಗಿ ನೆಟ್ವರ್ಕ್ ಬೇಸ್ಡಲ್ಲಿ ಪೇಪರ್ ಲೀಕ್ ಮಾಡಿದರೆ ನೆಕ್ಸ್ಟ್ ಕನಿಷ್ಠ 7 ವರ್ಷಗಳಿಂದ ಜೀವಾವಧಿ ಶಿಕ್ಷೆಯವರೆಗೆ ಪ್ರಸ್ತಾಪ. ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸಿಕ್ಯೂಷನ್. ಆ್ಯಕ್ಚುಲಿ ನಮ್ಮ ಇಂಟೆನ್ಷನ್ ಇರೋದು ಅದು. ಅಂಥ ಸಂಸ್ಥೆ ಅಥವಾ ವ್ಯಕ್ತಿಗಳಿಗೆ 10 ಕೋಟಿ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಚೆನ್ನಾಗಿದೆ ಕೇಳೋಕ್ಕೆ. ಫೈನ್, ನೀವು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಅಥವಾ ನೀವು ಮಾಡಿದ ತಪ್ಪು ಅಂತ ಕೂಡ ಹೇಳ್ತಾ ಇಲ್ಲ. ಪೇಪರ್ ಲೀಕ್ ಕೇಸ್ಗಳನ್ನು ವರ್ಷಗಟ್ಟಲೆ ಎಳೆಯೋದಿಲ್ವಂತೆ. ಎಲ್ಲ ಕೇಸ್ಗಳು ಇಂಪಾರ್ಟೆಂಟ್ ಅಲ್ವೇನ್ರಿ? ಪೊಲೀಸ್ ತನಿಖೆ 2 ತಿಂಗಳೊಳಗೆ ಪೂರ್ಣಗೊಳಿಸಬೇಕು. ಹಿಂಗೆ ಎಲ್ಲ ವಿಚಾರಕ್ಕೂ ಮಾಡಬೇಕು. ಒಂದೊಂದು ಟೈಮಲ್ಲಿ ಒಂದೊಂದು ವಿಚಾರ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅದು ಅರ್ಥ ಆಗಲ್ವಾ ನಮ್ಮ ಸರ್ಕಾರಗಳಿಗೆ? ಅಗತ್ಯವಿದ್ದರೆ ಪ್ರಕರಣ CBIಗೆ ವರ್ಗಾಯಿಸಲು ಅಧಿಕಾರ ಕೂಡ ಕೊಡಲಾಗಿದೆ. ಹೌದು, ಯಾವುದಾದ್ರೂ ಅಷ್ಟೇ. CBI ಎಷ್ಟೋ ಕೇಸ್ಗಳು ಹಾಗೆ ಇದ್ದಾವೆ. ಓಕೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 3 ತಿಂಗಳಲ್ಲಿ ವಿಚಾರಣೆ ಮುಗಿಸ್ಬೇಕು. ಇದ್ರ ಬಗ್ಗೆ ನಾವು ಇದ್ದೀವಿ, ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಪಾಯಿಂಟ್ ನಂಬರ್ 1 ನೋಡ್ರಿ. ಈಗ ಖಾಸಗಿ ಏಜೆನ್ಸಿಗಳು ಅಂತ ಹೇಳ್ತೀರಿ, NT ಅಂತ ಹೇಳ್ತೀವಿ. ಯಾರು ಅದನ್ನು ನೇಮಿಸಿರೋದು? ನೀವೇ ತಾನೇ, ಕೇಂದ್ರ ಸರ್ಕಾರದವ್ರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದಲ್ಲಿ ಆರಂಭದಲ್ಲಿ ಕುಣಿದು ಕುಪ್ಪಳಿಸಿದ್ರಲ್ಲ. ಇಸ್ ಇಟ್ ಫೇರ್? ಅದೆಲ್ಲ ಅರ್ಥ ಆಗಲ್ವಾ? ಇವೆಲ್ಲ ಎಸ್ಕೇಪಿಸಮ್. ಶಿಕ್ಷೆ ಪ್ರಮಾಣ ಕಡಿಮೆ ಇದೆ ಅಂದ ತಕ್ಷಣ ಮಾಡಿಬಿಡ್ತಾರೆ, ಶಿಕ್ಷೆ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿದ ತಕ್ಷಣ ಸುಮ್ಮನಾಗ್ಬಿಡ್ತಾರಾ? ನೀವು ಬನ್ನಿ, ತೊಂದರೆ ಇದಕ್ಕಿಂತ ಹೆಚ್ಚಿನದಾಗಿ ಏನಾಗಬೇಕಾಗಿದೆ? ಬರೀ ಶಿಕ್ಷೆ ಪ್ರಮಾಣ ಪ್ರಕಟಿಸೋದು ಅಷ್ಟೇ ಅಲ್ಲ, ಎಷ್ಟು ಸರಿ ಲೀಕ್ ಆಗಿಲ್ಲ, ಏನು ಆ್ಯಕ್ಷನ್ ತೆಗೆದುಕೊಂಡ್ರಿ, ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ ನೀವು, ಎಷ್ಟು ಕೋಟ್ಯಂತರ ಕನಸುಗಳಿಗೆ ಬೆಂಕಿ ಹಚ್ಚಿದ್ದೀರ ಅನ್ನೋದ್ರ ಅರಿವಿದೆಯಾ? ನೀವು ಒಂದು ಸೆಲ್ಫಿ ವಿಡಿಯೋ ಮಾಡೋಕ್ಕೆ ಇಷ್ಟೊಂದು ದಿವಸಗಳನ್ನು ತೆಗೆದುಕೊಳ್ತೀರಿ. ಅದು ಕೂಡ ನೆಗೆಪಾಟ್ಲಿ ಈಡೋ ಆಗೋ ಹಾಗೆ ನೀವು ವಿಡಿಯೋ ಮಾಡ್ತೀರಿ. ಏನಕ್ಕೆ ಬೇಕಿದೆಲ್ಲ? ನಿಮ್ಗೆ ನಿಜಕ್ಕೂ ಕನ್ಸರ್ನ್ ಇರೋದಾದರೆ, ನಿಜಕ್ಕೂ ನಮ್ಮ ಮಕ್ಕಳಿವರು ಅನ್ನುವ ಕನ್ಸರ್ನ್ ಇರೋದಾದರೆ, ಕಾಳಜಿ ಇರೋದಾದರೆ ನೀವು ಹಿಂಗೆ ಮಾಡ್ತಾ ಇರಲಿಲ್ಲ. ಅದನ್ನು ಸರಿಪಡಿಸ್ಕೊಳ್ಳಿ. ಫಸ್ಟ್ ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ, ಆಮೇಲೆ ಪರಿಸ್ಥಿತಿ ಬದಲಾಗುತ್ತೆ. ಆಮೇಲೆ ಶಿಕ್ಷೆ ಪ್ರಮಾಣ, ನೀವು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಬೇಡಿ, ವಿಧಿಸಬೇಡಿ ಅಂತ ಹೇಳೋಕೆ ನಾನು ಯಾವ ದೊಡ್ಡ ನಾಯಕ ಅಲ್ಲ, ಅದನ್ನು ಹೇಳ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಇಂಟೆನ್ಷನ್, ನಿಮ್ಮ ಮನಸ್ಥಿತಿ ಚೆನ್ನಾಗಿರಲಿ ಅನ್ನೋದಷ್ಟೇ ನಮ್ಮ ಆಶಯ ಮತ್ತು ಕಳಕಳಿ. ಯಸ್, ಲೆಟ್ಸ್ ಮೂವಿಂಗ್ ಆನ್. ಕ್ವಿಕ್. ಭರ್ಜರಿ ಸಕ್ಸಸ್ ಆಯಿತು. ನೀಟ್ ವಿರೋಧಿ ಸಮರ ಆಯಿತು. ಆದರೆ ಅದನ್ನು ನಾವು ಕುಣಿದು ಕುಪ್ಪಳಿಸುವಂಗಿಲ್ಲ, ಜೀವಗಳನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗಲ್ಲ. ನೋವು ನಮಗಿದ್ದೇ ಇದೆ. ಈಗ ದೇಶದಲ್ಲಿ ಶುರುವಾಗಿದೆ ಹೊಸ ಆಂದೋಲನ, ರಿಸರ್ವೇಶನ್ ಹಟಾವೋ ಆಂದೋಲನ ಶುರುವಾಗಿದೆ. ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ RHA ಹವಾ. ರಿಸರ್ವೇಶನ್ ಹಟಾವೋ ಆಂದೋಲನ, RHA ಅಂದರೆ ಅಬ್ಬಬ್ಬಾ 4.6 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಮಧ್ಯಾಹ್ನ 3 ಸಮಥಿಂಗ್ ಇತ್ತು, ಈಗ 4.6 ಆಗಿದೆ. ಇದು ರಾಜಕೀಯ ಪಕ್ಷ ಅಲ್ಲ, ನಾಗರಿಕ ಚಳವಳಿ, ಸಿವಿಲ್ ಮೂವ್ಮೆಂಟ್. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 109 ಪೋಸ್ಟ್ಗಳಿದ್ದಾವೆ. ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿಲ್ಲ. ಫೇರ್ ಎನಫ್, ವೆರಿ ಗುಡ್. ಬಿಜೆಪಿ ಬಂದರೆ ಮೀಸಲಾತಿ ಬದಲಾಗೋ ನಿರೀಕ್ಷೆ ಇತ್ತು, ಆದರೆ ಅದು ಕೂಡ ನಿರೀಕ್ಷೆ ಕೂಡ ಹುಸಿಯಾಗಿದೆ ಅನ್ನೋದು ಇದರ ಹಿಂದಿನ ಅಜೆಂಡಾ. ಆದರೆ ಬಿಜೆಪಿ ಮೀಸಲಾತಿಯನ್ನು ರದ್ದು ಮಾಡಲಿಲ್ಲ. ಇವತ್ತಿನ ಜನರೇಷನ್ ಥಿಂಕಿಂಗ್ ಹಿಂಗಿದೆ ರೀ. ಅದೇ ಕಾರಣಕ್ಕೆ ಹೋರಾಟ ಆರಂಭ ಅಂತ ಹೇಳ್ತಾ ಇದೆ RHA. ಈಗ ನಾವು ಕಾಕ್ರೋಚ್ ಪಾರ್ಟಿನ ಆರಂಭದಲ್ಲಿ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಅಲ್ವಾ? ಆದರೆ ಅದರ ಇಂಪ್ಯಾಕ್ಟ್ ನೋಡಿದಾಗ ದೊಡ್ಡ ಮಟ್ಟದಲ್ಲಿದೆ. ಅದಕ್ಕೆ ತಕ್ಕದಾದಂಥ ಒಂದು ಮಟ್ಟದ ಗೆಲುವು ಸಿಕ್ಕಿದೆ. ಆದರೆ ಆ ಗೆಲುವನ್ನು ಸಂಭ್ರಮಿಸಿ ನಾವೇನೋ ಖುಷಿ ಪಟ್ಟು ಇರುವಂಥದ್ದಲ್ಲ. ದಿಸ್ ಈಸ್ ಅವರ್ ಸಿಚುವೇಶನ್. ನಮಗೆ ಗಾಯ ಮಾಡ್ಕೊಂಡಿದ್ದೀವಿ, ಮುಲಾಮ್ ಹಚ್ಚಿದ ತಕ್ಷಣವೇ ಎಲ್ಲ ಸರಿ ಹೋಗ್ಬಿಡುತ್ತಾ? ಇನ್ನು ಓಡಾಡೋಕ್ಕೆ ಸಮಯ ಬೇಕ್ರಿ. ಆಪ್ರೇಷನ್ ಆಗಿದೆ, ಹಬ್ಬ ಸಕ್ಸಸ್ ಆಯ್ತು, ಏನೋ ಅಂತೂ ಇಂತೂ ಓಕೆ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಕೊನೆಗೆ ಸಮಾಧಾನಕರ ಬಹುಮಾನ ಅಂತೀವಲ್ಲ, ಹಂಗೆ
ಇದೇನು ಫಸ್ಟ್ ಪ್ರೈಸೋ ಸೆಕೆಂಡ್ ಪ್ರೈಸೋ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಅಲ್ಲ. ಇಟ್ ಹ್ಯಾಸ್ ಟು ಬಿ ಡನ್. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋದರ ಒಂದು ಸೂಚನೆ ಇದು. ಎಸ್, ಸದ್ಯಕ್ಕೆ ರಿಸರ್ವೇಷನ್ ಹಟಾವೋ ಆಂದೋಲನ ಜೋರಾಗಿ ನಡೀತಾ ಇದೆ. ಜಾತಿ ಆಧಾರಿತ ತಾರತಮ್ಯವನ್ನು ತೊಡೆದು ಹಾಕೋದು ಈ ಆಂದೋಲನದ ಪ್ರಮುಖ ಉದ್ದೇಶ. ಲೆಟ್ಸ್ ಮೂವ್ ಆನ್ ಕ್ವಿಕ್. ಸರ್ಕಾರ ಜನರ ಜಾತಿ ಗುರುತನ್ನು ಕೇಳಬಾರ್ದು. ವೆರಿ ಇಂಟ್ರೆಸ್ಟಿಂಗ್. ಬಹುತೇಕರಿಗೆ ಭಾವನೆ ಇದೆ, ಸರ್ಕಾರಗಳು ಜನರ ಜಾತಿ ಆಧಾರದಲ್ಲಿ ಗುರುತಿಸಬಾರ್ದು. ಆದರೆ ಬೇರೂರು ಬಿಟ್ಟಿದೆ ನಮ್ಮ ದೇಶದಲ್ಲಿ. ಟಿಕೆಟ್ ಕೊಡೋದು ಅದೇ, ಟಿಕೆಟ್ ಪಡೆಯೋದು ಅದೇ, ಎಲ್ಲವೂ ಟಿಕೆಟ್ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಇದೆ. ಯಾವುದೇ ಪ್ರಜೆನ ಬ್ರಾಹ್ಮಣ, ಜಾಟು, ಗುರ್ಜರ್, ಮನುಷ್ಯರ ಥರ ಗುರ್ಸಕ್ಕೇನ್ರಿ? ಎಲ್ಲ ಮಹಾತ್ಮರ ವಾದ ಇದೆ ಅಲ್ವೇನ್ರಿ? SC ST ಅಂತ ಕರೆಯೋದು ಅವೆಲ್ಲ ನಿಲ್ಲಬೇಕು. ನಿಜ, ಇದರಿಂದ ಬಹುತೇಕ ಹಿನ್ನಡೆಗಳು ಕೂಡ ಆಗಿದ್ದಾವೆ. ಯಾವುದೇ ಸರ್ಕಾರಿ ಫಾರ್ಮ್ಗಳು, ಶಿಕ್ಷಣ ಪ್ರವೇಶ ಇರ್ಬೋದು. ಎಸ್, ಮೂವ್ ಆನ್ ಕ್ವಿಕ್. ಉದ್ಯೋಗ ಅರ್ಜಿಗಳಲ್ಲಿ ಜಾತಿ ಬರೆಯೋ ಅಗತ್ಯ ಇರಬಾರ್ದು. ಯಾಕೆ ಬೇಕು ಜಾತಿ ಅಂತ ಕೇಳ್ತಾ ಇದ್ದಾರೆ. ಉದ್ಯೋಗ ಅರ್ಜಿಗಳಲ್ಲಿ ಜಾತಿ ಬರೆಯೋ ಅಗತ್ಯ ಏನಿದೆ? ವೈ ಇಟ್ ಈಸ್ ಸೋ? ಒಂದು ರಾಷ್ಟ್ರ ಒಂದು ಗುರುತು, ಭಾರತೀಯ ಅನ್ನೋದೇ ಗುರಿ ಆಗಬೇಕು. ರಿಸರ್ವೇಷನ್ ಹಟಾವೋ. ಇನ್ನು ಕೆಲವ್ರಿಗಿರುತ್ತೆ ರಿಸರ್ವೇಷನ್ನ ಫಲಿತಾಂಶ ಬೇಕಾಗಿರುತ್ತೆ, ಬೆನಿಫಿಟ್ಸ್ ಬೇಕಾಗಿರುತ್ತೆ. ತೆಗೀರಿ, ಜಾತಿವಾದ ತೆಗೀರಿ ಅನ್ನುವ ಘೋಷಣೆ ಈಗ ಜೋರಾಗಿ ಸದ್ದು ಮಾಡ್ತಾ ಇದೆ. ನೋಡಿ, ನಮ್ಮಲ್ಲಿ ಡ್ಯುಯಲ್ ಸ್ಟ್ಯಾಂಡರ್ಡ್ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಡೆ ಆ ಜಾತಿಯಿಂದ ಗುರ್ಸ್ಕೊಳ್ಳೋಂಗಿಲ್ಲ, ಆದರೆ ಸರ್ಕಾರದಿಂದ ಎಲ್ಲ ಫೆಸಿಲಿಟೀಸ್ ಬರಬೇಕು. ನೋಡಿ, ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಸರ್ಕಾರದ ಸವಲತ್ತು ಎಲ್ಲೂ ನಿಲ್ಬಾರ್ದು. ನೀವು ಬಲಾಢ್ಯರಾಗಿದ್ದರೂ ಕೂಡ, ಶ್ರೀಮಂತರಾಗಿದ್ದರೂ ಕೂಡ, ಒಳ್ಳೆಯ ಅಧಿಕಾರದಲ್ಲಿದ್ದರೂ ಕೂಡ, ಅದಕ್ಕೆ ಅನೇಕ ಉದಾಹರಣೆಗಳನ್ನ ನೋಡಿರ್ತೀರಿ. ಇವತ್ತಿನ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಾಹುಕಾರ್. ಎಸ್, KPSC ಸಂಬಂಧಪಟ್ಟ ಹಾಗೆ ಸುಮಾ ಸಾಹುಕಾರ್ ಕೇಳಿದಿರಲ್ಲ, ಶಿವಶಂಕರಪ್ಪ ಸಾಹುಕಾರ್. ಹೆಸರಲ್ಲೇ ಸಾಹುಕಾರ ಅಷ್ಟೇ ಅಲ್ಲ, ಅವರು ಉದ್ಯೋಗದಲ್ಲೂ ಕೂಡ ಸಾಹುಕಾರರೇ ಇದ್ದರೂ ಕೂಡ ಬಡವ್ರ ಥರ ವರ್ಷಕ್ಕೆ 40,000 ಅಂತ ಆದಾಯ ಪತ್ರ ತೋರಿಸೋದು, ಹೀಗೆಲ್ಲ ನಡೀತಾ ಇದೆ. ಇದು ಯಾಕೆ ಬೇಕು? ಇದು ರಗಳೇನೆ ಬೇಡ. ಎಷ್ಟು ಅರ್ಹರಿಗೆ, ಪ್ರತಿಭಾವಂತರಿಗೆ ಇದು ಅನ್ಯಾಯ ಆಗುತ್ತೆ ಅನ್ನೋದು ಅವರವರಿಗೆ ಗೊತ್ತಿರುತ್ತೆ.